ನಾನು ನಿಮ್ಮವನು, ನಿಮ್ಮ ಮನೆ ಮಗನು. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಮನೆ ಮಗ ಸುಜಿತ್ ಗೌಡ್ರು ಮತ್ತೊಂದು ಹೊಸ ವ್ಲಾಗ್ಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಗೈಸ್, ನಾವು ಫೈನಲಿ ಬಂದು ನಮ್ಮ ಡೆಸ್ಟಿನೇಷನ್ ಹಿಂಗೆ ಲ್ಯಾಂಡ್ ಆಗಿದ್ದೀವಿ. ಸೊ ನಾವು ಎಲ್ಲಿಗೆ ಬಂದಿದ್ದೀವಿ ಅಂತ ಹೇಳಿದ್ರೆ ಅಂಡಮಾನ್ ಆ್ಯಂಡ್ ನಿಕೋಬಾರ್ಗೆ ಬಂದಿದ್ದೀವಿ. ಗೈಸ್, ಸೀನ್ ಏನಂತ ಹೇಳಿದ್ರೆ ನಾವು ಬಂದು ಇಳಿದ ತಕ್ಷಣ ಪೈಲಟು 35 ಡಿಗ್ರಿ ಸೆಲ್ಸಿಯಸ್ ಇದೆ ಅಂತ ಹೇಳಿದ್ರು. ಇಲ್ಲಿ ನೋಡಿದ್ರೆ ಭಾರಿ ಗಾತ್ರದಲ್ಲಿ ಮಳೆ ಬೀಳ್ತಾ ಇದೆ. ಸೊ ನಾವೇನೇನೋ ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ದೀವಿ. ಏನು ಪ್ಲ್ಯಾನು ಎತ್ತ, ನಾವಿಲ್ಲಿ ಏನು ಮಾಡ್ತೀವಿ, ಎಷ್ಟು ದಿನ ಇರ್ತೀವಿ ನಾನೆಲ್ಲ ಹೇಳ್ತೀನಿ. ಇಷ್ಟೋಗಿ ಲಗೇಜ್ ಕಲೆಕ್ಟ್ ಮಾಡೋಣ, ಆಮೇಲೆ ನಿಮಗೆಲ್ಲ ಇನ್ಫಾರ್ಮೇಷನ್ ಕೊಡ್ತಾ ಹೋಗ್ತೀವಿ, ನಾವೆಲ್ಲಿರ್ತೀವಿ, ಏನು ಮಾಡ್ತೀವಿ ಅನ್ನೋದೆಲ್ಲ. ಆ್ಯಂಡ್ ಫೈನಲಿ ಇಟ್ಸ್ ಟೈಮ್ ಟು ಎಕ್ಸ್ಪ್ಲೋರ್ ಅಂಡಮಾನ್ ಆ್ಯಂಡ್ ನಿಕೋಬಾರ್. ಇಲ್ಲಿ ನೋಡು, ಅಲ್ಲೇ ಮನೆಗಳು, ಇಲ್ಲೇ ಏರ್ಪೋರ್ಟು ಮಚ್ಚ, ಅಲ್ಲೇ ಮನೆಗಳು, ಇಲ್ಲೇ ಏರ್ಪೋರ್ಟು ಅಲ್ವಾ? ಅಲ್ಲಿ ಏನು ಇದು ಒಂದು ಬೇಲಿನೂ ಕಾಣಿಸ್ತಾ ಇಲ್ಲ ನನಗೆ. ಅಲ್ಲಿ ಕಾಣಿಸ್ತಾ ಇದೆ. ನಮ್ಮ ಆದಿಗೆ ಸ್ವಲ್ಪ ಡಚ್ ಇಟ್ಟಿದ್ದಾರೆ ಆಫೀಸಲ್ಲಿ. ಸೀನಿಯರ್ ಅಂತ ಹೇಳಿದ್ರೆ ಇವನು ಫ್ಲೈಟಲ್ಲಿ ಇರೋ ಟೈಮ್ಗೆ ಏನೋ ಒಂದು ಎಸ್ಕಲೇಷನ್ ಆಗಿಬಿಟ್ಟಿದೆ. ಆನ್ ಕಾಲು 25 ಮಿಸ್ ಕಾಲ್ ಬಂದೈತೆ ಮಚ್ಚ. 23-25 ಮಿಸ್ ಕಾಲ್ ಬಂದೈತೆ ಅವನಿಗೆ, ಆಫೀಸ್ ಕಾಲ್ಸು. ಟ್ರಿಪ್ ಜಾಲಿ ಜಾಲಿ, ಆಫೀಸಿಂದ ಖಾಲಿ ಖಾಲಿ. ಓಕೆ ಗೈಸ್, ಬನ್ನಿ ಹೋಣ. ನೋಡಿ 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 ಇಲ್ಲಿ ಒಂದು ಸಿರಿ ನೋಡಿ ಒಂದು. ಆದರೂ ನಮ್ಮ ಮ್ಯಾಡಿ ಔಟ್ಫಿಟ್ ಹೆಂಗಿದೆ ಗೈಸ್ ಕಮೆಂಟ್ ಹಾಕಿ. ನಾನು ಲಾಸ್ಟ್ ಬ್ಲಾಗಲ್ಲಿ ಹೇಳೋದು ಮರ್ತುಬಿಟ್ಟೆ. ಪ್ರತಿಯೊಂದು ಡಿಸೈನ್ ಮಾಡಿಸಿ ಎಷ್ಟು ಕಷ್ಟಪಟ್ಟಿದ್ದೀವಿ ಗೊತ್ತಾ ಗೈಸ್, ಲಿಟ್ರಲಿ. ಯಪ್ಪ, ನಮಗೆ ಮೊನ್ನೆ ಅಂತೂ ಈ ಕಡೆ ಡಿಸೈನ್ ನಾವು ಆ್ಯಕ್ಚುಲಿ ಹುಡಿ ಮಾಡಿಸ್ಬೇಕಂತ ಅಂದ್ಕೊಂಡಿದ್ವಿ. ಹುಡಿ ಏನಾಗುತ್ತೆ, ಅದು ಪ್ರಿಂಟ್ ಆಗಬೇಕಂದ್ರೆ ಸ್ಟಿಚಿಂಗ್ ಆಗೋಕ್ಕೂ ಮುಂಚೆನೇ ಪ್ರಿಂಟ್ ಆಗಿ ಆಮೇಲೆ ಸ್ಟಿಚಿಂಗ್ ಮಾಡಬೇಕು ಅಂತ ಹೇಳಿದ್ರು. ಗುರು, ಅಷ್ಟಕ್ಕೆಲ್ಲ ಇವಾಗ ಟೈಮ್ ಇಲ್ಲ. ದಯವಿಟ್ಟು ಏನೋ ಒಂದು ಮಾಡೋಕ್ಕೆ ಟ್ರೈ ಮಾಡಿರಿ ಅಂದ್ಬಿಟ್ಟು ಇಮಿಡಿಯೇಟಾಗಿ ಡಿಸೈನ್ ಮಾಡಿಸಿ. ನಾವೇನಂತ ಅಂದ್ಕೊಂಡಿದ್ವಿ ಫಸ್ಟು, ಹಂಗೆ ನೀಟಾಗಿ ಇದೇ ಕಣೋ ಬೆಲ್ಟ್ ನಂಬರ್ 3 ನೀಟಾಗಿ ಎಲ್ಲ ಪೆನ್ನಲ್ಲಿ ಬರೆದ್ಬಿಡೋಣ ಅಂತ. ಏನು 1,500 ಹೆಸರು ಬರೆಯೋಕ್ಕಾಯ್ತದ ಪೆನ್ನಲ್ಲಿ? ಹಂಗೋ ಹಿಂಗೋ ಮಾಡಿ ಹೆಸರುಗಳನ್ನೆಲ್ಲ ಸ್ಟೇಟ್ಮೆಂಟ್ ತೆಗ್ದು, ಸ್ಟೇಟ್ಮೆಂಟಿಂದ ಬರೀ ನೇಮ್ಸ್ಗಳನ್ನ ಸಾರ್ಟ್ಔಟ್ ಮಾಡಿ ಎತ್ತಿ ಅದನ್ನು ಮತ್ತೆ ಎಕ್ಸೆಲ್ ಶೀಟ್ಗೆ ಹಾಕಿ ಅವ್ರಿಗೆ ಕಳಿಸಿ, ಅವ್ರು ಅದನ್ನು ಡಿಸೈನ್ ಮಾಡಿ ಕಳಿಸಿ, ನಾವು ಅದನ್ನು ಅಪ್ರೂವ್ ಮಾಡಿ. ಅಯ್ಯೋ, ಅವರೊಂದು 10-15 ಡಿಸೈನ್ ಕಳಿಸಿದ್ರು. 10-15ಲ್ಲಿ ಯಾವುದೂ ಇಷ್ಟ ಆಗಲಿಲ್ಲ. ಕೊನೆಗೆ ನಮ್ಗೆ ಹಿಂಗೇ ಬೇಕು ಅಂತೇಳಿ ನಾವೊಂದು ತಲೆಯಲ್ಲಿ ಇದ್ದಿದ್ದನ್ನ ಚಾಟ್ ಜಿ ಪಿ ಟಿಗೆ ಹಾಕಿ, ಚಾಟ್ ಜಿ ಪಿ ಟಿಲಿ ಒಂದು ಇಮೇಜ್ ಕ್ರಿಯೇಟ್ ಮಾಡಿ ಅವ್ರಿಗೆ ಅದನ್ನು ರೆಫರೆನ್ಸ್ ಕಳಿಸಿ, ನಮ್ಗೆ ಇದೇ ಥರ ಬೇಕು ಅಂತ ಹೇಳ್ಬಿಟ್ಟು ಆಮೇಲೆ ಅವ್ರು ಅದೇ ಥರ ಡಿಸೈನ್ ಮಾಡಿ ಕಳಿಸಿದ್ರು ಗೈಸ್. ಇದು ನಾವು ಈ ಒಂದು ಟೀ ಶರ್ಟ್ನ ಡಿಸೈನ್ ಮಾಡಿಸಿರೋ ಸ್ಟೋರಿ. ಬನ್ನಿ ಗೈಸ್, ಫುಲ್ಲು ಭಯ ಆಗ್ತಾಯಿದೆ ನನಗೆ. ಯಾಕಂದರೆ ನನ್ನ ಸೂಟ್ ಕೇಸ್ ಫುಲ್ ಒದ್ದೆ ಆಗಿದೆ. ಸೂಟ್ ಕೇಸ್ ಎಲ್ಲ ಏನಾದರೂ ಒಡೆದೋಗಿದೆಯಾ ಸರ್ಕು ಅಂತ ಭಯ ಆಗ್ತಾಯಿದೆ ನೋಡಿ. ಈ ನನ್ನ ಮಕ್ಕಳು ನೋಡಿ ಏನು ಬಿಟ್ರು ಈ ತಿರ್ಕೆ ಶೋಕಿ ಬಿಡಲ್ಲ ಗೈಸ್ ನೋಡಿ. ಹಾಂ, ಆಯ್ತು. ಕಬಾಬ್ ಮೇ ಅಡ್ಡಿ. ಓಕೆ ಗೈಸ್, ಇವಾಗ ಏನಂತ ಹೇಳಿದ್ರೆ ಸೀನು. ಸೊ ನಮ್ಮ ಒಂದು ಏನೇನಿತ್ತು ನಾವೆಲ್ಲ ಬುಕ್ಕಿಂಗ್ ಮಾಡಿರೋದು ಅದು ನಾಳೆಯಿಂದ. ನಾವು ಇವತ್ತು ಬಂದಿರೋದು ಅನ್ಪ್ಲ್ಯಾನ್ಡ್. ಆ್ಯಕ್ಚುಲಿ ಒಂದು ದಿವಸ ಮುಂಚೆನೇ ಬಂದಿದ್ದೀವಿ. ಯಾಕೆ ಅಂತ ಹೇಳಿದ್ರೆ ನಾವೇನು ಮಾಡಬೇಕಂತ ಹೊರಟಿದ್ದೀವಲ್ಲ, ಅದಕ್ಕೆ ಒಂದು ದಿವಸ ಎಕ್ಸ್ಟ್ರಾ ಟೈಮ್ ಸಿಗುತ್ತೆ ಅಂತೇಳಿ ನಾವು ಇವತ್ತೇ ಬಂದುಬಿಟ್ಟಿವಿ. ಸೊ ಇವತ್ತು ಆರಾಮಾಗಿ ಚಿಲ್ ಮಾಡಿ ಸ್ವಲ್ಪ ಕೆಲಸಗಳೆಲ್ಲ ಮುಗಿಸ್ಕೊಂಡು ಏನೇನು ಬೇಕೋ ಎಲ್ಲ ನೋಡ್ಕೊಂಡು, ಅಣ್ಣಮ್ಮನೆಲ್ಲ ನೋಡಿಕೊಂಡು ಆಮೇಲೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಬಾತೋ ಬಸ್ತಿ ಕಿತ್ನಾ ಲೇಗ? ಬಾತೋ ಬಸ್ತಿ. ಹಾಂ, 5 ಲೋಗ್ ಗೈಸ್. ಸೀನ್ ಏನಂತ ಹೇಳಿದ್ರೆ ಸುಮ್ಮನೆ ಆಚೆ ಬಂದ್ವಿ. ಅವರೇ ಕ್ಯಾಬ್ ಅಂತ ಕೇಳಿದ್ರು. ಎಷ್ಟು ಅಂತ ಕೇಳಿದ್ರು. ಫಸ್ಟ್ ಇವ್ರು 300 ಅಂದರು. ಆಮೇಲೆ ಇನ್ನೊಬ್ಬ ಯಾರೋ ಬಂದು 200 ಅಂತ ಹೇಳ್ದ. ನಾನು 200 ಕರ್ಕೊಂಡು ಹೋಗ್ತೀನಿ ಬನ್ನಿ ಅಂದ್ಬಿಟ್ಟು ಅವರೇ ಕರ್ಕೊಂಡು ಹೋಯ್ತವ್ರು ಗೈಸ್. ಒಳ್ಳೆ ಬಿಡ್ಡಿಂಗ್ ಮಾಡ್ತಾಯಿದ್ವಿ. ಗೈಸ್ ನೋಡಿ, ನನ್ನ ಬಿಟ್ಟು ಹೋಗ್ತವ್ರೆ ನನ್ನ ಫ್ರೆಂಡ್ಸು. ಇವಾಗ ಫೈನಲ್ ಆಗಿ ಅಂಡಮಾನ್ಗೆ ಬಂದು ಇಳಿದು ಇವಾಗ ಡಿಸ್ಟರ್ಬ್ ಮಾಡ್ತಾರೆ. ಇಳಿದು ಇವಾಗ ಒಂದು ಕ್ಯಾಬ್ ಮಾಡಿಕೊಂಡು ನಾವೊಂದು ಸ್ಟೇ ಬುಕ್ ಮಾಡಿದ್ದೀವಿ, ಅಲ್ಲಿ ಹೋಗ್ತಾ ಇದ್ವಿ. ಸೊ ಸ್ಟೇ ಅಂತ ಹೇಳಿದ್ರೆ ಇವತ್ತೇನು ಮಾಡಲ್ಲ, ಸುಮ್ಮನೆ ಇದ್ದು ಸ್ವಲ್ಪ ಕೆಲಸಗಳು ತುಂಬ ಜಾಸ್ತಿ ಪೆಂಡಿಂಗ್ ಉಳ್ಕೊಂಡ್ಬಿಟ್ಟಿದೆ. ಇವತ್ತಿನ ವ್ಲಾಗ್ ಹಾಕಬೇಕು ಆ್ಯಂಡ್ ಒಂದು ರೀಲ್ ಎಡಿಟ್ ಮಾಡಾಕಬೇಕು. ಅದಕ್ಕೋಸ್ಕರ ಇವತ್ತು ಏನು ಕೆಲಸ ಇಟ್ಕೊಂಡಿಲ್ಲ, ಫ್ರೀ ಆಗಿರೋಣ ಅಂತೇಳಿ ಬಂದಿದ್ದೀವಿ. ಏನಕ್ಕೆ ಅಂತೆಲ್ಲ ಹೇಳ್ತಾ ಹೋಗ್ತೀನಿ. ಸ್ವಲ್ಪ ಟೈಮ್ ಕೊಡಿ, ಯಾವ ಥರ ಏನು ಹೇಳಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡು ಅಂಡಮಾನ್. ಓಕೆ ಗೈಸ್, ಫೈನಲಿ ಬಂದು ನಮ್ಮ ಫ್ರೆಂಡ್ ಹೇಳಿದ ಜಾಗಕ್ಕೆ ಬಂದು ಲಗೇಜ್ ಎಲ್ಲ ಇಡ್ತಾ ಇದ್ದೀವಿ. ಸೊ ಈಗ ಚೆಕ್ಕಿನ್ ಆಗಬೇಕು. ಬನ್ನಿ ಹೋಮ್ ಟೂರ್ ಮಾಡ್ತೀನಿ ಯಾವ ಥರ ಇದೆ ಅಂತೇಳಿ. ಇದು ಒಂದು ಲೈಕ್ ವಿಲ್ಲಾ ಥರ ಅಂತ ಹೇಳಿದ್ರೆ ಒಂದು 2 BHK ಮನೆ. ಪಾ, ಇದು ಎಂಟ್ರೆನ್ಸು. ಓಕೆ, ಇದು ಹಾಲು.
ನೈಸ್. ಓ ಒಂದು ಪ್ರಾಪರ್ ಮನೆ ಗೈಸ್ ಇದು. 2 BHK ಮನೆ, ಡೈನಿಂಗ್ ಟೇಬಲ್ಲು. ಓ ಇಲ್ಲೊಂದು ಬೆಡ್ರೂಮು. ಕ್ರೇಜಿ ಇದೆ ಗೈಸ್, ಪರವಾಗಿಲ್ಲ. ವಾಶ್ರೂಮು, ಬೆಡ್ರೂಮು, ಇನ್ನೊಂದು ಫ್ರಿಜ್ಜು. ಇದೇನಿದು? ಕಿಚನ್. ಓ ಕಿಚನ್ನು, ಇಲ್ಲೊಂದು ರೂಮು. ಕ್ರೇಜಿ ಸಿಂಪಲ್ ಆ್ಯಂಡ್ ಕ್ಯೂಟ್ ಆಗಿದೆ ಗೈಸ್. ಎಷ್ಟು ಒಳ್ಳೆ ಡೀಲಿಗೆ ಸಿಕ್ತು ಗೊತ್ತಾ? ಈ ಪ್ರಾಪರ್ಟಿ ಬರೀ 3500 ಅಷ್ಟೇ. ಚೆನ್ನಾಗಿದೆ ಅಲ್ವಾ? 3500 ವರ್ತು ನಾವು 5 ಜನ ಇದ್ದೀವಿ. ಸ್ಪೋರ್ಟ್ ಪ್ಲೇಯರ್ಗೆ ಬಂದು ಈ ಸ್ಟೇಗೆ ಬಂದಮೇಲೆ ನಾವು ಏನಂದ್ರೆ ಏನೂ ಮಾಡಿಲ್ಲ, ಸುಮ್ಮನೆ ಹಂಗೆ ನಿದ್ದೆಗಣ್ಣು. ಬೇಕಂದರೆ ನೆನ್ನೆ ಇಡೀ ನೈಟ್ ನಾನು ಮಲಗೇ ಇಲ್ಲ. ಏರ್ಪೋರ್ಟಿಗೆ ಬರಬೇಕಂತ ಹೇಳಿದ್ರೆ ಪ್ಯಾಕ್ ಮಾಡಿರಲಿಲ್ಲ, ಏನಿಲ್ಲ, ಹಂಗೆ ಇದ್ನಲ್ಲ. ಅದಕ್ಕೋಸ್ಕರ ಹಂಗಂಗೆ ಕುತ್ಕೊಂಡು ಹೆಂಗೋ ತೇಲ್ಸ್ಕೊಂಡು ಒಂದು ಎಡಿಟ್ ಕೂಡ ಮಾಡಿ ಬಿಟ್ಟಿದ್ದೀವಿ. ಸೊ ತುಂಬ ಅಂದರೆ ತುಂಬ ಒಳ್ಳೆಯ ರೆಸ್ಪಾನ್ಸ್ ಬಂದಿದೆ ಎಲ್ಲರ ಕಡೆಯಿಂದನೂ. ನಿಮ್ಮ ಒಂದು ಕಮೆಂಟ್ಗಳಿಗೆ ಸದಾ ಚಿರಋಣಿ. ತುಂಬ ಜನ ಕಮೆಂಟ್ ಹಾಕಿದ್ದಾರೆ, ಅದಕ್ಕೆಲ್ಲ ಕುತ್ಕೊಂಡು ರಿಪ್ಲೈ ಮಾಡೋಣ ಟೈಮ್ ತೊಗೊಂಡು. ಆ್ಯಂಡ್ ಇನ್ನೊಂದೇನು ಅಂತ ಹೇಳಿದ್ರೆ, ನಾನು ಅಲ್ಲಿ ಹೋದಾಗ ಏನೇನೋ ಹೇಳಬೇಕು ನಿಮ್ಗಳಿಗೆಲ್ಲ ಅಂತ ಅಂದ್ಕೊಂಡಿದ್ದೆ. ಬಟ್ ಏನು ಹೇಳಬೇಕು ಅಂತ ಅಂದ್ಕೊಂಡಿದ್ದೆ ಎಲ್ಲ ಮರ್ತೋಗಿದೆ. ಅದ್ರಲ್ಲಿ ಒಂದೊಂದು 2 ಪಾಯಿಂಟ್ ಇಟ್ಕೊಂಡಿದ್ದೀನಲ್ಲ, ಅದನ್ನ ಹೇಳ್ತೀನಿ ಕೇಳಿ. ಇವಾಗ ನಾವು ಬದುಕ್ತಾ ಇರೋ ಒಂದು ಜೀವನ ಏನಿದೆಯಲ್ಲ, ಅದು ನಮಗೆ ಒಂಥರ ವರ ಇದ್ದಂಗೆ. ಯಾಕೆಂದರೆ ನಮಗೆ ಕೈ ಕಾಲು ಬಾಯಿ ಎಲ್ಲ ಕರೆಕ್ಟಾಗೈತೆ, ಆರೋಗ್ಯ ಚೆನ್ನಾಗೈತೆ, ಎಲ್ಲ ಚೆನ್ನಾಗೈತೆ. ಅದಕ್ಕಿಂತ ಇನ್ನೊಂದು ಇಲ್ಲ ಅಂತ ನನಗನ್ಸುತ್ತೆ ಒಂದು ಸರಿ. ಅದಕ್ಕಿಂತ ಶ್ರೀಮಂತಿಕೆ ಇನ್ನೇನು ಬೇಕು ಅಂತ ಅನಿಸ್ಬಿಡುತ್ತೆ. ಸೊ ನಾವು ಬದುಕ್ತಾ ಇರೋ ಬದುಕು ಎಷ್ಟೋ ಜನರ ಕನಸು ಅಂತ ಅಂದ್ಕೊಳ್ಳಿ. ಸೊ ಇರೋದ್ರಲ್ಲಿ ನೆಮ್ಮದಿಯಾಗಿ ಖುಷಿಯಾಗಿ ಇರೋಣ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅವ್ರನ್ನೆಲ್ಲ ನೋಡಿದಾಗ ನಿಮಗೆ ಏನೋ ಒಂದು ಅನಿಸಿರುತ್ತೆ ಗೈಸ್. ನಾನು ಕುತ್ಕೊಂಡು ಅದನ್ನು ಪೇಷನ್ಸಾಗಿ ಎಡಿಟ್ ಮಾಡಿದರೆ ಇಷ್ಟೊತ್ತಿಗೆ ಒಳ್ಳೆ ವೀಡಿಯೋ ಮಾಡ್ಬೋದಾಯಿತು. ಫುಲ್ ಸ್ಲೋ ಮೋಷನ್ ಹಾಕಿ ನಿಂದು ತಾಯಿ ಗುಣ ಅಂತೆಲ್ಲ ಹಾಕ್ಕೊಂಡು ಗಿಲ್ಡಪ್ ಎಲ್ಲ ಹಾಕೊಂಡ್ಬಿಡ್ಬೋದಾಯಿತು. ಕಂಪ್ಲೀಟ್ ಹಂಗೆ ತೋರಿಸಿ ನೋಡೋಣ. ನೆಕ್ಸ್ಟ್ ಟೈಮ್ ನಮ್ಮ ಕಡೆಯಿಂದ ಇನ್ನೂ ಏನಾದರೂ ಬೇಕಂತ ಹೇಳಿದ್ರೆ ಮಾಡೋಕ್ಕೆ ಏನು ಬೇಕು ಟ್ರೈ ಮಾಡೋಣ ಅಂತ ಹೇಳ್ತಾ, ಅದೊಂಥರ ಖುಷಿ ಆಗೋ ಒಂಥರ ಘಟನೆ ಇದ್ದಂಗೆ ಗೈಸ್. ನಾವು ಅಲ್ಲಿ ಒಳಗಡೆ ಹೋದಾಗ ಎಕ್ಸ್ಪೀರಿಯೆನ್ಸು ಇದು ಏನೋ ಪ್ರಪಂಚನೇ, ನಾವು ನೋಡಿರೋ ಪ್ರಪಂಚ ಎಷ್ಟೋ ಫಾರ್ ಬೆಟರ್ ಅಂತ ಅನಿಸ್ಬಿಡುತ್ತೆ. ಅಲ್ಲಿ ಹೋದಾಗ ಹಿಂಗೂ ಇರ್ತಾರ ಅಂತ. ಅವ್ರ ಕಾಲು, ಅವ್ರ ಕೈ ಕಾಲೆಲ್ಲ ನೋಡಿದಾಗ ಅಷ್ಟೊಂದು ಜನದ ಕಾಲೆಲ್ಲ ಕೊಳ್ತೋಗ್ಬಿಟ್ಟಿತ್ತು. ಫುಲ್ಲು ಹಿಂಗೆ ಅಂದರೆ ಮೂಳೆ ಕಾಣಿಸ್ತೈತೆ, ಮಾಂಸ ಎಲ್ಲ ಹುಳ ತಿನ್ಕೊಂಬಿಟ್ಟಿತ್ತು. ಅದನ್ನ ನೋಡೋಕ್ಕಾಗ್ತಾಯಿಲ್ಲ. ನಾವು ಅಮ್ಮ ಅಂತೂ ಆ ಕಡೆಗೆ ತಿರ್ಕೊಂಬಿಟ್ಟಿದ್ರು. ನನಗೆ ಅವೆಲ್ಲ ಏನಿಲ್ಲ, ನಾನೆಲ್ಲ ನೋಡ್ತೀನಿ. ಯಾಕಂದರೆ ನನಗೆ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಲೈಫಲ್ಲಿ, ಯಾರ್ಯಾರು ಹೆಂಗೆ ಇರ್ತಾರೆ ಅನ್ನೋದನ್ನೆಲ್ಲ ನೋಡ್ತೀನಲ್ಲ. ಅದನ್ನು ನೋಡಿದಾಗ ಆ್ಯಂಡ್ ಅವರು ಪ್ರತಿಯೊಂದು ನಾನು ಇಲ್ಲದೆ ಏನು ನಿತ್ತಲ್ಲ, ಬೆಳಗ್ಗೆಯಿಂದ ನಾವು ಸಂಜೆವರೆಗೂ, ಆಲ್ಮೋಸ್ಟ್ ಸಂಜೆಯಿಂದ ನಾವು ರಾತ್ರಿ ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿದ್ದೀವಿ. ನೀವೇನು ನೋಡಿದರೆ ಒಂದು 5-10 ನಿಮಿಷದಲ್ಲಿ ನೋಡಿದ್ದೀರ ಅಷ್ಟೇ ಹೊರತು ನಾವು ಎಷ್ಟೊತ್ತು ಟೈಮ್ ಸ್ಪೆಂಡ್ ಮಾಡಿದ್ದೀವಿ. ಅಲ್ಲಿ ಎಷ್ಟು ಜನ ಇದ್ದಾರೆ, 50 ಜನದ್ದು ಒಂದೊಂದು ವೀಡಿಯೋ ಇದೆ. ಯಾರು ಹೆಂಗೆ ಬಂದರು, ಅಲ್ಲಿಗೆ ಹೆಂಗೆ ಸೇರಿಕೊಂಡ್ರು, ಯಾವ ಸ್ಟೇಷನ್ ಲಿಮಿಟಲ್ಲಿ ಸಿಕ್ಕಿದ್ರು, ಅವ್ರು ಯಾವ ಸಿಚುವೇಷನಲ್ಲಿದ್ದರು, ಇವಾಗ ಹೆಂಗೆ ರಿಕವರ್ ಆಗಿದ್ದಾರೆ. ಒಬ್ಬೊಬ್ಬರು ಬಟ್ಟೆ ಹಾಕ್ತಾಯಿರಲಿಲ್ಲ, ಒಬ್ಬೊಬ್ಬರು ಕಾಲಲ್ಲೆಲ್ಲ ಹುಳ ಇತ್ತು, ಅವರು ಮುಟ್ಟಿಸ್ಕೊತಾ ಇರಲಿಲ್ಲ, ಹುಚ್ಚುಂತ ಎಲ್ಲ ಮೆಂಟಲಿ ಅಬ್ನಾರ್ಮಲ್ಸು. ಆ್ಯಂಡ್ ಇವಾಗೂ ಅಷ್ಟೇ ನಮ್ಮ ಒಂದು ಗ್ರೂಪಲ್ಲೇ ನಾವು ಹಿಂಗೆ ಇರ್ತೀವಿ. ಒಬ್ಬೊಬ್ರು ಮೆಂಟಾಲಿಟಿ ಒಬ್ಬೊಂದೊಂದು ಥರ ಇರುತ್ತೆ. ಇನ್ನು ಅವ್ರದ್ರಲ್ಲಿ ಹೆಂಗೆ ಇರಬೇಡಿ ಯೋಚನೆ ಮಾಡಿ, ಫುಲ್ಲು ಸೈಕೋಗಳ ಥರ ಇರ್ತಾರೆ. ಸೊ ಇದನ್ನೆಲ್ಲ ಹೇಳಬೇಕು ಅಂತ ಅನಿಸ್ತು, ಹೇಳ್ತಾಯಿದ್ದೀನಿ. ನಿಮ್ಮ ಒಂದು ರೆಸ್ಪಾನ್ಸು ಆ್ಯಂಡ್ ನಿಮ್ಮ ಒಂದು ಇದಕ್ಕೆ ಹ್ಯಾಟ್ಸ್ ಆಫ್, ಥ್ಯಾಂಕ್ ಯು ಸೊ ಮಚ್. ಎಲ್ಲ ನೀವು ಹೆಲ್ಪ್ ಮಾಡಿದ್ದಕ್ಕೆ ಅದೆಲ್ಲ ಆಗಿದ್ದು. ಸೊ ನೋಡೋಣ, ನಮ್ಮ ಟ್ರಿಪ್ಪು ಇವಾಗ ಶುರು ಆಗಿದೆ. ಇಲ್ಲಿ ಬೇರೆ ಒಳ್ಳೆ ಇದರಲ್ಲಿ ಬಸ್ಲು ಮನೆ ಆಗ್ಬಿಟ್ಟೈತಿದ್ದು, ಸಿಕ್ಕಾಪಟ್ಟೆ ಬೆಳೆ. ಬೆಂಗಳೂರಲ್ಲೂ ಮಳೆ ಅಂತೆ, ಏನು ಮಾಡೋದಂತ ಗೊತ್ತಿಲ್ಲ. ಸೊ ನಾಳೆ ನೋಡೋಣ. ನಾಳೆ ಅರ್ಲಿ ಮಾರ್ನಿಂಗ್ ಬೆಳಗ್ಗೆ ಎದ್ದೋಗಬೇಕು. ಅಲ್ಲಿವರೆಗೂ ಮೀನ್ವೆಲ್ ಇನ್ನೂ ಸಣ್ಣ ಪುಟ್ಟ ಎಡಿಟ್ ಏನು ಮಾಡಬೇಕು ಮಾಡಿ ಹೇಳಿದೆ, ಎಲ್ಲ ಹೇಳಿದ್ದೀವಪ್ಪ. ನಾವೆಲ್ಲ ಹೇಳಿ ಕವರ್ ಮಾಡಿ ಎಲ್ಲ ರೂಮ್ ಟೂರ್ ಎಲ್ಲ ಮಾಡಿಬಿಟ್ಟಿದ್ದೀವಿ. ಇವರೆಲ್ಲ ಇನ್ನೂ ನಿದ್ಗಣ್ಣಲ್ಲೇ ಅವರೇ ಗೈಸ್. ನೈಟ್ ಫ್ಲೈಟ್ ಓಡಿಸ್ಕೊಂಡ್ ಬಂದಲ್ಲ, ನಿದ್ದೆ ಹೊಡಿ. ನೈಟೆಲ್ಲ ಕಣ, ಬೆಳಿಗ್ಗೆ ಬಂದಿದ್ದೀನಿ ನಾವು. ಊಟ ಕೊಟ್ಟರು, ನೀನು ಊಟ ತಿಂದ ಅವ್ರು ನೋಡ್ದ ಗೊತ್ತಿಲ್ಲ. ಅದಕ್ಕೆ ಸಿಂಧು ಥ್ಯಾಂಕ್ ಯು ಸೋ ಮಚ್, ಸಖತ್ತಾಗಿತ್ತು. ಅವ್ರ ಹೆಸರು ಇನ್ಸ್ಟಾಗ್ರಾಮ್ ಇನ್ನೊಂದು ಏನೋ ಗೈಸ್. ಆ್ಯಕ್ಚುಲಿ ನಾವು ಏರ್ ಇಂಡಿಯಾದಲ್ಲಿ ಟ್ರಾವೆಲ್ ಮಾಡಿದಾಗ ಸಿಂಧುಗೆ ಹೇಳಿರ್ತೀವಿ, ಸಿಂಧು ನಾನು ಹಿಂಗೆ ಹೋಗ್ತಾ ಇದ್ದೀನಿ ಅಂತ. ನಮ್ಮ ಸಿಂಧು ಏನು ಮಾಡಿದ್ಲು, ಲಾಸ್ಟ್ ಮೂಮೆಂಟಲ್ಲಿ ನಾನು ಹೇಳಿದ್ದು ಫ್ಲೈಟಲ್ಲಿದ್ದ, ಅವ್ರು ಹೇಳಿ ಇನ್ಫಾರ್ಮ್ ಮಾಡಿ ನಮಗೆ ಹೊಟ್ಟೆ ಬೇರೆ ಎಸಿದಾಯ್ತು. ಹೆಂಗಿದ್ರೆ ಲಾಂಚಲ್ಲಿ ಬೇರೆ ಇರಲಿಲ್ವಲ್ಲ, ಬ್ರೇಕ್ಫಾಸ್ಟ್ ಕೊಟ್ಟರು. ಅವ್ರು ಬಂದು ಎಬ್ಸಿದಾರೆ ನಮ್ಮನ್ನ. ನಾವು ಎದ್ದೇ ಇಲ್ಲ. ಸಿಂಧುಗೆ ಮೆಸೇಜ್ ಮಾಡಿದ್ದಾರೆ ಏನಂತ, ನಿಮ್ಮ ಹುಡುಗರು, ನಿಮ್ಮ ಬಾಯ್ಸ್ ಫುಲ್ಲು ಯಾವುದೋ ಬೇರೆ ಲೋಕದಲ್ಲಿ ಕನ್ಸು ಕಾಣ್ತವ್ರೆ, ಎಷ್ಟು ಎಬ್ಬಿಸಿದ್ರು ಎದೊಳ್ತಾನೆ ಇಲ್ಲ ಅಂತ. ಕೊನೆಯಲ್ಲಿ ಲಾಸ್ಟಲ್ಲಿ ನಂಗೆ ಎಚ್ಚರ ಆಗಿದ ತಕ್ಷಣ ಎದ್ದಾಗ ಅವಾಗೆಲ್ಲ ಊಟ ಮಾಡಿ ಎಲ್ಲ ಪ್ಯಾಕ್ ಮಾಡಿಕೊಂಡಿದ್ರು. ಆಮೇಲೆ ಸರ್ ಏನಾದ್ರು ತಿಂತೀರಾ ಅಂತ ಕೇಳಿದೆ. ಇಲ್ಲ ನನಗೇನು ಗೊತ್ತು, ಏನು ಬೇಡ ಅಂದೆ. ಇಲ್ಲ ಏನು ಬೇಕು ಹೇಳಿ ಅಂತ ಕೇಳಿದ್ರು. ಅವಾಗ ಸಿಂಧು ಏನಾದರೂ ಹೇಳಿದ್ಲ ಅಂತ ಕೇಳಿದೆ. ಹ್ಞೂ ಅಂದರು. ಸರಿ ಆಯಿತು ತಗೊಂಬನ್ನಿ, ಏನಾಯ್ತು ತಗೊಂಬನ್ನಿ ಅಂತ ಹೇಳಿದೆ. ಆವಾಗ ನಮ್ಮಿಬ್ರಿಗೆ ಬ್ರೇಕ್ಫಾಸ್ಟು, ಅವ್ರಿಗೆಲ್ಲ ಹಾಟ್ ಚಾಕ್ಲೇಟು ಎಲ್ಲ ಕೊಟ್ಟರು. ಚೆನ್ನಾಗಿತ್ತಲ್ಲ ಹಾಟ್ ಚಾಕ್ಲೇಟ್. ಸೊ ಒಟ್ಟಿನಲ್ಲಿ ಥ್ಯಾಂಕ್ಸ್ ಆದ್ರೆ ಹೇಳು ಸಿಂಧುಗೆ. ಓಕೆ ಗೈಸ್, ಬನ್ನಿ ಇವಾಗ ಎಡಿಟ್ ಮಾಡೋಣ. ಆ್ಯಂಡ್ ಮುಂದಕ್ಕೆ ಏನಾಗುತ್ತೆ ನಾನು ನಿಮ್ಗೆ ತೋರಿಸ್ತೀನಿ.
ಅದೇನೋ ಡೈಲಾಗ್ ಹೇಳ್ದಲ್ಲ, ಮಳೆ ಸಾಕು ನಿಲ್ಸು ಏ ಮಳೆ ಊರೆಲ್ಲ ಒಳೆ. ನೀನು ದೊಡ್ಡ ಕೊಳೆ. ಗುಡ್ ಮಾರ್ನಿಂಗ್ ಗೈಸ್, ವೆಲ್ಕಮ್ ಬ್ಯಾಕ್. ಸೊ ಬೆಳಗ್ಗೆ ಎದ್ದು ಇವಾಗ ಫೆರಿ ಕಡೆ ಹೋಗ್ತಾ ಇದ್ದೀವಿ, ಎಲ್ಲ ರೆಡಿಯಾಗಿ ಅದು ಆ ರೂಮ್ ಚೆಕ್ಔಟ್ ಮಾಡಿ ಇವಾಗ ಬೇರೆ ಕಡೆ ಹೋಗ್ತಾ ಇದ್ದೀವಿ, ಐಲ್ಯಾಂಡ್ಗೆ ಹೋಗ್ತಾ ಇದ್ದೀವಿ. ಎಲ್ಲಿ ಅಂತ ಹೇಳಿದ್ರೆ ಹ್ಯಾವ್ಲಾಕ್ ಐಲ್ಯಾಂಡ್ಗೆ. ಅದೊಂದು ಕಲ್ತ್ಕೊಂಡ್ಬಿಟ್ಟ, ನಾನು ಯಾವಾಗ ಕ್ಯಾಮ್ರಾ ಆನ್ ಮಾಡ್ತೇನೆ ಹಿಂದೆ ಇಲ್ಲ ಅಂತ ಇರ್ತಾನೆ. ಓಕೆ ಗೈಸ್ ಬನ್ನಿ ಇವಾಗ ಬೋಟ್ ಕಡೆ ಹೋಗ್ತೇವೆ. ಐಡಿ ಮೆನ್ಷನ್ ಮಾಡ್ತೀವಿ. 1200 ಬಂದಿದೆ ಅಂತ ವ್ಯೂಸ್ ನೋಡಿ. ಸ್ವಲ್ಪ ಭರತನ ಬಗ್ಗೆ ಕಡೆ ತೋರಿಸಿ. ಹೊಸ ನೇಮ್ ಇಟ್ಟವನೇ ಶೋಗನ್. ಅವ್ರ ಕಣ್ ನೋಡ್ಬೇಕಾದ್ರೆ ಅವ್ರ ಫೇಸ್ ನ ಫಾಲೋ ಮಾಡಿ. ಅಷ್ಟೊತ್ತಿಂದ ಅವ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಯೂಸರ್ ನೇಮ್ ಚೇಂಜ್ ಮಾಡ್ಬಿಟ್ಟವ್ನ ಗೈಸ್, ಶೋಗನ್ ಅಂತ. ಆ ಕಡೆಯಿಂದ ಮ್ಯಾಡಿ ಕ್ರೀಮ್ ಬನ್ನಕ್ಕೆ, ಈ ಕಡೆ ನೀವು ಹಾಲು ಬನ್ನಕ್ಕೆ. ಒಳ್ಳೆ ಶೂಟ್ರಪ್ಪ ಇವನು. ಶೂಟ್ರಲ್ಲ ಕೂಡ ಶೂಟ್. ಪ್ರಮೋಷನ್ ಅಷ್ಟೇ. ಪಾಪ ಬೆಳಗ್ಗೆ ಒಂದು ಕಾಲು ಎಳಿತಾರೆ ಗೈಸ್. ಸೊ ಬನ್ನಿ ಇವತ್ತಿನ ದಿನ ಯಾವ ಥರ ಇರುತ್ತೆ, ನಾವೇನು ಮಾಡ್ತೀವಿ, ಏನು ಕತೆ ಅನ್ನೋದನ್ನೆಲ್ಲ ತೋರಿಸ್ತೀನಿ. ಸ್ಟೇ ಟ್ಯೂನ್ಡ್. मेरा वो ढूंढ रहा हूँ इधर अंडमान में काम पे भी नहीं मिल रहे. अंड में चेक करो. वो ये अंश चाहिए, अंश ಹಂಗಲ್ಲ ಕಣ, ಹಿಂಗೆ ಮಾಡ್ತಾ ಇದ್ದಲ್ಲ. ಯಾರು ಓದು ಡೆವಿಲ್ ನೋಡ್ದಾಗಿತ್ತು. ಮೂಚಿಂಗ್ ಇಟ್ಕೊಂಡ್ಬಿಟ್ಟು ಬರೋ ಸರ್ ಅಕ್ಕಿ ಹೇಳ್ಕೋಬೇಕು. ಬನ್ನಿ ಬನ್ನಿ ಬನ್ನಿ, ಮಾರ್ಕೆಟ್ ಮೆಜೆಸ್ಟಿಕ್ ಅಂಡಮಾನ್ अंडमान. हम लोग बेंगलोर. बेंगलोर पता है आपको? बेंगलोर आप आया? बहुत बार आया. बहुत बार. कार में आया? बोट में डाल के आया. ಸರ್ ಅವ್ರಿಗೆ ನೋಡಿ ಇದು ಹೆಂಗೆ ಅಂತ ಹೇಳಿದ್ರೆ, ಅವಾಗಿಂದ ಪಾರ್ಕಿಂಗ್ ಆನ್ ಮಾಡ್ತಾವ್ರೆ ಹ್ಯಾಸಲ್ ಲೈಟ್ಸು. ಯಾಕೆ ಹ್ಯಾಸಲ್ ಲೈಟ್ಸ್ ಆನ್ ಮಾಡ್ತಾವ್ರಲ್ಲ ಇವರು ಅಂತ ಅನ್ಕೊಂಡಿದ್ದೆ. ಹಾಂ, ಆಪ್ ಲೋಗಂಕೋ ಇಂಡಿಕೇಟರ್ ಇವರು ಬೇರೆ ಥರ ಯೂಸ್ ಮಾಡ್ತಾವ್ರೆ ಗೈಸ್. ಇದನ್ನ ಯಾವ ಥರ ಅಂತ ಹೇಳಿದ್ರೆ, ಜಂಕ್ಷನಲ್ಲಿ ಇವಾಗ ಒಂದು 4 ಕಡೆ ಸ್ಪ್ಲಿಟ್ ಆಗುತ್ತಲ್ಲ, ಅಲ್ಲಿ ಇದನ್ನ ಆನ್ ಮಾಡಿದ್ರೆ ನಾನು ಸ್ಟ್ರೈಟ್ ಹೋಗ್ತಾ ಇದ್ದೀನಿ ಅಂತ ಅರ್ಥ. ಅದು ಕಂಪಲ್ಸರಿ ಅಂತೆ. ಏನು ಗುರು, ಏನೇನೋ ಐತೆ, ಅರ್ಥ ಆಯ್ತಾ ನಿಂಗೆ? ಬರತನ ಅರ್ಥ ಆಯ್ತು. ಬಾತ್ರೂಮ್ ಬಂದಾಗ ಅಯ್ಯೋ ಬಾತ್ರೂಮ್ ಬಾತ್ರೂಮ್ ಬಾತ್ರೂಮ್. ಹೌದು, ನೀನು ನಿಂತಿದ್ದ. ಬರ್ತೀವಿ ಸಮಾಧಾನ. ಏನಕ್ಕೆ ಅಷ್ಟು ಉರಿಸ್ತಾ ಇರೋದು ಅಂದರೆ, ನೆಮ್ಮದಿಯಾಗಿ ಹೋಗೋಕ್ಕೂ ಬಿಟ್ಟಿಲ್ಲ ಗೈಸ್, ಅದಕ್ಕೋಸ್ಕರ. ಏನೋ ಅಂದ ಏರ್ಪೋರ್ಟ್ ಅಲ್ಲಿ ಅಕ್ಕಿ ಮುಟ್ಟಿ ಅಂತ. ಹ್ಞೂ, ಏನಕ್ಕೂ ಅಂದ ಅಕ್ಕಿ ಮುಟ್ಟೆ ಅಂತ. ಓಕೆ ಗೈಸ್, ಅಂತೂ ಇಂತೂ ಬಂದು ಪೋರ್ಟ್ ರೀಚ್ ಆದ್ವಿ. ಬನ್ನಿ ಹೋಗೋಣ. 6 ಗಂಟೆ. ಬೋರ್ಡಿಂಗ್ ಲಿಸ್ಟ್ ಅಂತ ಏನೋ ಅಲ್ಲೈತೆ ಕೊಡಿ ಬ್ರೋ, ಪೇಪರ್ ಕೊಡಿ ಬ್ರೋ. ಅದೇ ಟಿಕೆಟು. ನೀವೇನು ವೇಸ್ಟ್ ಪೇಪರ್ ಅಂದ್ಕೊಂಡ್ರಾ? ಓಕೆ ಗೈಸ್ ಬನ್ನಿ ಹೋಗೋಣ. ನೋಡಿರೋ ಗೈಸ್, ನಮ್ಮ ಸೂಟ್ ಕೇಸ್ಗೆ ಆಫ್ ರೋಡಿಂಗ್ ಟೈರ್ ಹಾಕ್ಸಿದ್ದೀವಿ. ಎಲ್ಲ ಕಡೆನೂ ಓಡಾಡಬೇಕಿದ್ದು. ನೋಡಿ ರೋಡ್ ಹೆಂಗೈತೆ. ನನ್ಗೆ ಗೊತ್ತಿಲ್ಲ, ನಂದು ಆಲ್ರೆಡಿ 5ನೇದೋ 6ನೇದೋ ಬಕೆಟ್ ಲಿಸ್ಟ್ ಇದು. ಏಲಕ್ಕೆ ಜಾ ಸಕ್ತೇನಾ? ಓ ಹೌದಾ, ಸರಿ ಆಯಿತು. ಈಗ ಹುಡುಗಿನ ನೋಡ್ಬಿಟ್ಟು ಏನು ಹೇಳ್ತಾನೆ ಅಂದರೆ, ಹೇಳಿ ನೋಡಿದೆ, ಸ್ಮೈಲ್ ಮಾಡಿದ್ಲು, ಫುಲ್ ಬೇಲಿ ಹಾಕ್ಸ್ಬಿಟ್ಟು. ನಾನೊಂದು ಸೆಕೆಂಡು ಏನು ಹೇಳ್ತಾವನೆ ಅಂತ ಅರ್ಥ ಮಾಡ್ಕೊಳ್ಳೋಕ್ಕೆ ಲೇಟ್ ಆಗೋಯ್ತು ಗೈಸ್. ಅಲ್ಲಿಗೆ ಬೇಲಿ ಹಾಕ್ಸವಳೆ ಅಂದರೆ ಅಲ್ಲಿಗೆ ಕ್ಲಿಪ್ ಹಾಕ್ಸವಳೆ ಅಂತ ಆಮೇಲೆ ಅರ್ಥ ಆಗಿದ್ದು ನನಗೆ.
ಓಕೆ ಗೈಸ್, ನಿನ್ನೆಯಿಂದ ಅಂಡಮಾನ್ಗೆ ಏನಕ್ಕೆ ಬಂದ್ವಿ ಅಂತ ಹೇಳೋದೇ ಮರ್ತುಬಿಟ್ಟೆ. ಸೊ ಅಂಡಮಾನಿಗೆ ಬಂದಿರೋ ಮೇನ್ ರೀಸನ್ ಏನಕ್ಕೆ ಅಂತ ಹೇಳಿದ್ರೆ ಸ್ಕೂಬಾ ಡೈವಿಂಗ್ ಕಲಿಯೋಕ್ಕೆ. ಸೊ ನಾನು ನಮ್ಮ ಬಾಯ್ಸ್ ಎಲ್ಲ ಸೇರಿ ಸ್ಕೂಬಾ ಡೈವಿಂಗ್ ಕೋರ್ಸ್ ಮಾಡ್ತಾಯಿದ್ದೀವಿ. ಯಾವುದು ಅಂತ ಹೇಳಿದ್ರೆ ಓಪನ್ ವಾಟರ್ ಮತ್ತು ಅಡ್ವಾನ್ಸ್ಡ್ ವಾಟ್ರು, ಎರಡು ಕೋರ್ಸ್ನ ಕಂಪ್ಲೀಟ್ ಮಾಡ್ತಾಯಿದ್ದೀವಿ. ಎರಡು ಕೋರ್ಸಲ್ಲೂ ನಾವು ಅಪ್ ಟು 100 ಅಡಿ ಆಳದವರೆಗೂ ಹೋಗ್ಬೋದು, ಅಪ್ ಟು 30 ಮೀಟರ್ಸ್ವರೆಗೂ ಹೋಗ್ಬೋದು. ಸೊ ಅದನ್ನು ಕಲಿಯೋಕ್ಕೆ 5 ರಿಂದ 6 ದಿನ ಮಿನಿಮಮ್ ಬೇಕು. ಸೊ ಎಲ್ಲ ಕಡೆ ಹೋಗಿ ಎಂಜಾಯ್ ಮಾಡಿಕೊಂಡು ಬರೋದು ಸೇಮ್ ಹಂಗೆ ದುಡ್ಡು ಖರ್ಚಾಗುತ್ತೆ. ಇಲ್ಲಿ ಎಂಜಾಯ್ ಮಾಡಿಕೊಂಡು ಇದನ್ನು ಕಲ್ತ್ಕೊಂಬರೋಣ ಅಂತೇಳಿ ಪಾಡಿಗೆ ರಿಜಿಸ್ಟರ್ ಆಗಿ, ಸೊ ಅಲ್ಲಿಂದ ನಮ್ಗೆ ಗೊತ್ತಿರೋರ ಕಡೆಯಿಂದ ಒಬ್ಬರು ನಡೆದು ಇಂಡಿಯಾದಲ್ಲಿ ಇದೆ ಬೆಸ್ಟ್ ಇರೋದು, ಒನ್ ಆಫ್ ದ ಬೆಸ್ಟ್ ಅಂತ ಹೇಳಿದ್ರೆ ಅಂಡಮಾನ್ ಆ್ಯಂಡ್ ನಿಕೋಬಾರು. ಏನಾದರೂ ಒಂದು ಅಡ್ವೆಂಚರ್ ಮಾಡಬೇಕು, ಹೆಂಗಿರುತ್ತೆ, ಭೂಮಿಲಿ 70% ನೀರೇ ಇದೆ, ಅದನ್ನೇ ನಾವು ಎಕ್ಸ್ಪ್ಲೋರ್ ಮಾಡಿಲ್ಲ ಅಂದರೆ ಹೆಂಗೆ ಹೇಳಿ. ಸೊ ಅದಕ್ಕೋಸ್ಕರ ನನಗೆ ಅಡ್ವೆಂಚರ್ ಆ್ಯಕ್ಟಿವಿಟೀಸ್ ಅಂದರೆ ಪ್ರಾಣ ಗೈಸ್. ಎಲ್ಲಿಗೆ ಏನು ಬೇಕಾದರೂ ಕರೀರಿ, ನಾನು 100% ರೆಡಿ ಇರ್ತೀನಿ. ಲೋನ್ ಎತ್ತಾ ಇರ್ತೀನಿ, ಬರ್ತಾ ಇರ್ತೀನಿ, ಆಮೇಲೆ ಹೆಂಗೋ ಮಾಡಿ EMI ಕಟ್ತಾ ಇರ್ತೀವಿ. ಸೊ ಏನೋ ಒಂದು ಆಗುತ್ತೆ ಅಂತ ಅಂದ್ಕೊಂಡು ಇವಾಗ ಎಲ್ಲರೂ ಬಾಯ್ಸ್ನೆಲ್ಲ ಅಡ್ವೆಂಚರ್ ನಾವೇನಿದ್ದೀವಲ್ಲ 5 ಜನ ಅಡ್ವೆಂಚರ್ ಅಂದರೆ ಜಾಸ್ತಿ ಇಷ್ಟ. ಅದಕ್ಕೆ ಅಂತ ಇವಾಗ ನಾವು ಸ್ಕೂಬಾ ಡೈವಿಂಗ್ ಬಂದಿರೋದು. ಅದಕ್ಕೆ ನೆನೆ ಪೋರ್ಟ್ ಬ್ಲೇರಿಗೆ ಬಂದು ಪೋರ್ಟ್ ಬ್ಲೇರಿಂದ ಅಲ್ಲೇ ಇದ್ದು ಬೆಳಗ್ಗೆ ಎದ್ದು ಫೆರಿ ತೊಗೊಂಡು ಇವಾಗ ಹೋಗ್ತಾ ಇರೋದು ಹ್ಯಾವ್ಲಾಕ್ ಐಲ್ಯಾಂಡ್ರಿ. ನಾವು ಸ್ಕೂಬಾ ಡೈವಿಂಗ್ ಮಾಡ್ತಾ ಇರೋದು ಹ್ಯಾವ್ಲಾಕ್ ಐಲ್ಯಾಂಡ್ರಿ. ಕ್ರಿಸ್ಟಲ್ ಕ್ಲಿಯರ್ ವಾಟರ್ ಇರುತ್ತೆ ಹ್ಯಾವ್ಲಾಕಲ್ಲಿ ಅಂತ ಹೇಳಿದರೆ, ಅದಕ್ಕೋಸ್ಕರ ಅಲ್ಲಿ ಹೋಗ್ತಾ ಇರೋದು. ಆ್ಯಂಡ್ ಇಲ್ಲಿ ನೋಡಿದ್ರೆ ವೆದರ್ ರಿಪೋರ್ಟ್ ಪ್ರಕಾರ ನೆಕ್ಸ್ಟ್ ಇನ್ನೊಂದು ವಾರ ಫುಲ್ಲು ಮಳೆನೇ ಐತೆ. ನನಗೆ ಅದೇ ಸೈಕ್ ಆಗ್ತಾ ಇರೋದು ಗೈಸ್. ಇವತ್ತು ಮೊದಲನೇ ದಿನ. ನಮಗೆ ಆ್ಯಕ್ಚುಲಿ ಇವತ್ತಿಂದ ಇದ್ದಿದ್ದು 19ನೇ ತಾರೀಕಿಂದ ಕೋರ್ಸು. ಬಟ್ 19ನೇ ತಾರೀಕಿಗೆ ಬೆಂಗಳೂರಿಂದ ಒಂದೇ ಫ್ಲೈಟ್ ಇರೋದು, ಎವ್ರಿ ಡೇ ಒಂದೇ ಫ್ಲೈಟ್ ಇರೋದು. ಅದು ಬೆಳಗ್ಗೆ 11 ಗಂಟೆಗೆ. 11 ಗಂಟೆಗೆ ಹೋದರೆ ನೋಡಿ 11 ಗಂಟೆಗೆ ಹತ್ತಿದ್ರೆ ನಾವು ಬಂದು ಲ್ಯಾಂಡ್ ಆಗೋದೇ 1-1:30 ಆಗಿಬಿಡುತ್ತೆ. ಸೊ ಪೋರ್ಟ್ ಬ್ಲೇರಿಂದ ಹ್ಯಾವ್ಲಾಕ್ಗೆ ಹೋಗಬೇಕು ಅಂದರೆ 2 ಗಂಟೆ ಲಾಸ್ಟ್ ಫೆರಿ. 2 ಗಂಟೆ ಮೇಲೆ ಫೆರಿ ಇಲ್ಲ. ಆ ಕಡೆಯಿಂದ ಬರಬೇಕು ಅಂದರೆ 4 ಗಂಟೆ ಲಾಸ್ಟು. ನಾವೇನು ಮಾಡಿದ್ವಿ ಅಂತ ಹೇಳಿದ್ರೆ ಒಂದಿನ ಮುಂಚೆನೇ ಬಂದು ಪೋರ್ಟ್ ಬ್ಲೇರಲ್ಲಿ ಉಳ್ಕೊಂಡು ಬೆಳಿಗ್ಗೆ ಬೇಗ ಎದ್ದು ಅರ್ಲಿ ಮಾರ್ನಿಂಗ್ ಫೆರಿ ತೊಗೊಂಡಿದ್ದೀವಿ. ಸೊ ಇದು 6 ಗಂಟೆಗೆ ಫೆರಿ. 1.5 ಅವರ್ ಜರ್ನಿ ಇಲ್ಲಿಂದ ಪೋರ್ಟ್ ಬ್ಲೇರಿಂದ ಹ್ಯಾವ್ಲಾಕ್ಗೆ. 1.5 ಅವರ್ ಜರ್ನಿಗೆ ಇದಕ್ಕೆ 1,500-2,000 ರೂಪಾಯಿಗೆ ಇಷ್ಟು ಟಿಕೆಟು ಬರೀ ಕ್ರೂಸ್ಗೆ. ಸೊ ಇವಾಗ ಅಲ್ಲಿಗೆ ಹೋಗಿ ಇವತ್ತು ಬೆಳಗ್ಗೆ ಬೇಗ ಹೋಗಿದ್ರೆ ಇವತ್ತು ಫುಲ್ ಡೇ ಸಿಗುತ್ತೆ ನಮಗೆ ಎಕ್ಸ್ಪ್ಲೋರ್ ಮಾಡೋಕ್ಕೆ. ಕನ್ಫೈನ್ಡ್ ವಾಟರ್ ಸೆಷನ್ಸ್ ಅಂದರೆ ಇವತ್ತಿನ ಮೊದಲನೇ ಕ್ಲಾಸ್ ಬಂದು ಕನ್ಫೈನ್ಡ್ ವಾಟರ್ ಸೆಷನ್ಸು, ಅಂದರೆ ಸ್ವಿಮ್ಮಿಂಗ್ ಪೂಲಲ್ಲೇ ಗೇರ್ಸ್ ಬಗ್ಗೆ ಎಲ್ಲ ಹೇಳ್ಕೊಡ್ತಾರೆ. ಆ್ಯಂಡ್ ನಮಗೆ ಕೋರ್ಸ್ ಬೇರೆ ರಿಜಿಸ್ಟರ್ ಆಗಿದ್ದೀವಿ ಗೈಸ್. ನಾವು ಕಾಲೇಜಲ್ಲೇ ಓದಲಿಲ್ಲ, ಇವಾಗ ಓದಿ ಎಕ್ಸಾಮ್ ಬರೀರಿ ಅಂತ ಅವ್ರು ಹೆಂಗೆ ಸಾಧ್ಯ? ಅದಕ್ಕೆ ಏನು ಮಾಡೋದಂತ ಗೊತ್ತಾಯ್ತಲ್ಲ. ನಿನ್ನೆ ರಾತ್ರಿ ಎಲ್ಲರೂ ಕುತ್ಕೊಂಡು ಓದೋಕ್ಕೆ, ಇವತ್ತು ಬರೀಲೇಬೇಕಲ್ಲ ಎಕ್ಸಾಮು, ಎಲ್ಲರೂ ಕುತ್ಕೊಂಡು ಓದೋಕ್ಕೆ ಅಂದ್ಬಿಟ್ಟು ಓದೋಕ್ಕೆ ಕುತ್ಕೊಂಡ್ವಿ ಗೈಸ್. ಎಲ್ಲ ಹಂಗೆ ಫ್ಲ್ಯಾಟು, ಯಾರ್ಯಾರು ಮೊಬೈಲ್ ಹಿಡ್ಕೊಂಡು ಓದ್ತಾ ಇದ್ರು ಎಲ್ಲ ಒಂದೊಂದಿಗೆಲ್ಲ ಹಂಗೆ ಮಲ್ಕೊಂಡ್ಬಿಟ್ಟಿದ್ದೀವಿ. ಆದರೂ ಏನು ಕೋರ್ಸ್ ಕಂಪ್ಲೀಟ್ ಮಾಡಿಲ್ಲ. ನೋಡೋಣ, ಏನೋ ಅಂದರು ಅಲ್ಲೇ ಹೇಳ್ಕೊಡ್ತಾರೆ, ಏನು ಮಾಡ್ತಾರೆ ನನ್ನ ಅಂದು ಕೂಡ ಹೇಳ್ತೀನಿ. ಸೊ ನಾವು ಯಾರ ಜೊತೆ ಹೋಗ್ತಾ ಇದ್ದೀವಿ ಅಂತ ಹೇಳಿದ್ರೆ ಡೈವ್ ಅಂಡಮಾನ್ ಅಂತ ಒಂದು ಗ್ರೂಪ್ ಇದೆ. ಆ ಗ್ರೂಪ್ ಅವ್ರ ಜೊತೆ ಎಲ್ಲ ಇನ್ಸ್ಟ್ರಕ್ಷನ್ಸ್ನ ತೊಗೊಂಡು ಇವಾಗ ನಾವು ಸ್ಕೂಬಾ ಡೈವಿಂಗ್ ಕಲಿಯೋಕ್ಕೆ ಹೋಗ್ತಾ ಇರೋದು. ಬನ್ನಿ, ನಮ್ಮ ಸ್ಕೂಬಾ ಡೈವಿಂಗ್ ಎಕ್ಸ್ಪೀರಿಯನ್ಸ್ ಯಾವ ಥರ ಇರುತ್ತೆ, ನಾವು ಯಾವ ಥರ ಕಲಿತೀವಿ, ನಿಮಗೆಲ್ಲ ಏನೇನು ತೋರಿಸ್ಬೋದು, ನೀವು ನೋಡಿಲ್ದೇ ಇರೋ ಪ್ರಪಂಚನ ನಾನು ನಿಮಗೆ ತೋರಿಸ್ಬೇಕು ಅನ್ನೋದು ನನ್ನ ಆಸೆ. ಅದಕ್ಕೆ ನಿಮ್ಮ ಸಪೋರ್ಟ್ ಫುಲ್ ಇರುತ್ತೆ ಅಂತ ಅಂದ್ಕೊಂಡು ಇವಾಗ ಅಂಡಮಾನ್ವರೆಗೂ ಬಂದಿದ್ವಿ. ಸೊ ಬನ್ನಿ, ಯಾವ ರೀತಿ ಇರುತ್ತೆ ನೋಡ್ಕೊಂಬರೋಣ. ಕ್ರೇಜಿ ಇರುತ್ತೆ ನೀನು. ಅಂತೂ ಇಂತೂ ಹ್ಯಾವ್ಲಾಕ್ ಐಲ್ಯಾಂಡ್ನ ಬಂದು ರೀಚ್ ಆದ್ವಿ ಗೈಸ್. ಇನ್ನೇನೊಂದು 5-10 ನಿಮಿಷ ಅಷ್ಟೇ. ಒಳ್ಳೆ ಜರ್ನಿ, ಏನು ಪೀಸ್ಫುಲ್ ಗೊತ್ತಾ ಇದೇ ನಾವು ಬಂದಿದ್ದು ಜಾಗ. ಉಗಿದು ಕಳ್ಸಿದ್ರು ಮ್ಯಾಟಿಗೆ ಮತ್ತು ಅದಿಗೆ. ಎಲ್ಲರ ಗಮನ ನನ್ನ ಮೇಲಿದೆ. ಹಾಂ ಬಾ, ಮಸ್ತಾಗಿದೆ ಗೈಸ್. ಬ್ಲೂ ವಾಟರ್ಸು, ಕ್ರೇಜಿ ಕ್ರಿಸ್ಟಲ್ ಕ್ಲಿयर वाटर. रेंटल स्कूटी चाहिए, 2 व्हीलर रेंट स्कूटी चाहिए इधर ही है ना सर स्कूटी? लेके आ गया स्कूटी बेंगलोर से. हाँ गई जिलोड़ी मिस्टर सुजीत, मिस ಏನ ಪ್ರಿಂಕಾ. ನಮ್ಮ ಏನು ನಂಡವ ಹೆಸರಲ್ಲಪ್ಪ ಅದು. ಇಲ್ಲೋಡೆಲ್ಲ ಮಿಸ್ಟರ್ ಸುಜಿತ್ ಆ್ಯಂಡ್ ಮಿಸ್ಸಸ್ ಪ್ರಿಂಕಾ ಅಂತ ಹಾಕೊಂಬಿಟ್ಟವ್ರೆ. हे हैवलॉक आइलैंड बीच रिजॉर्ट. मिस्टर सुजीत मेरा नाम ही है ना? इसका नाम है प्रिंका. इसका नाम है मिंका. मेरा नाम मोनिका. ಓಕೆ, ಪಂಚರ್ ಆಗ್ಬಿಡುತ್ತೆ ಕಣೋ, ಎಲ್ಲರೂ ಊರವರೆಲ್ಲ ಅದನ್ನೇ ನೋಡ್ತಾವ್ರೆ. ಏಯ್ ಸುಮ್ಮನೆ ಇರೋ, ಯಾರು ಕಣ್ಣಾಕ್ಬೇಡಿ, ಆಲ್ರೆಡಿ ಎಲ್ಲ ಕಣ್ಣಾಕ್ಬಿಟ್ಟು ಏನೋ ಎಲ್ಲ ಆದಿ ಬರ ಇವೆಲ್ಲ. ये चड्डी नहीं पहना है. अंगला आज किस कलर का चड्डी पहना है? गेस गेस करो. ಚಡ್ಡಿನೇ ಹಾಕಿಲ್ಲ ನೀನು. ಇಲ್ಲೇ ಪಕ್ಕದಲ್ಲೇ ಇರೋದಂತೆ, ಪಕ್ಕದಲ್ಲಿ ಇರೋದಕ್ಕೆ ಕಾರ್ ಕಳ್ಸಿದ್ದಾರೆ. ವಾಕೇಬಲ್ ಅಷ್ಟೇ. ये लगेज को नीचे रख दो भाई. वो ये वाला ನೋಡಿ. ಇವಳು ನಮ್ಮ ಕಾಫಿ ಪುಡಿ ಬೃಂದ ಇದ್ದ ಹಿಂಗಿಲ್ವಾ भाई? ये विंडो नहीं ओपन आ रहा है, जल्दी ओपन करो भाई. गाइस ಇದೆ ನಮ್ಮ ಸ್ಟೇ. ವಾಹ್,
ಹಾಕಿಲ್ಲ ಹರಿತಾ ಚಡ್ಡಿ ತೆಗಿ 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 ಪೂಮಾ ಚಡ್ಡಿನ ವೆರೈಟಿ ಇದೆಯಾ ಹರಿದೋಯ್ತಾ ತರ್ಸು. ಏಯ್ ಅವೆಲ್ಲ ತೋರಿಸ್ತಿಲ್ಲ. ಓಕೆ ಗೈಸ್, ಫೈನಲಿ ಬಂದು ನಮ್ಮ ಸ್ಟೇ ರೀಚ್ ಆಗಿದ್ದೀವಿ. ಇದು ನಮ್ಮ 6 ದಿನದ ಮನೆ. ವಾ, ಇಲ್ಲೇ ಇದೆ ನೋಡಿ, ಪಾಡಿ ಸ್ಕೂಬಾ ಡೈವ್ ಸೆಂಟರ್. ಕ್ರೇಜಿ ಕ್ರೇಜಿ ಗೈಸ್, ಚೆನ್ನಾಗಿದೆಲ್ಲ, ಡಿಫ್ರೆಂಟ್ ಆಗಿದೆ. ನೋಡೋಣ ಬನ್ನಿ ಯಾವ ಥರ ಇದೆ ಅಂತೇಳಿ. ಆ್ಯಂಡ್ ಇದು ಬೀಚ್ ರೆಸಾರ್ಟು, ಇನ್ನು ಹಿಂದೆನೇ ಬೀಚ್ ಇದೆಯಂತೆ. ಫಸ್ಟು ರಿಸೆಪ್ಷನ್ಗೆ ಏನಾದರೂ ಹೋಗ್ಬೇಕಾ? ಬೈ ರಿಸೆಪ್ಷನ್ ಕಾ ಏ ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ.